ಮೈಸೂರು ಮೂಡ ಹಗರಣದ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥ ಲೋಕಾಯುಕ್ತರು ಈಗಾಗಲೇ ಕೋರ್ಟ್ಗೆ ಮಧ್ಯಂತರ ಒಂದು ವರದಿಯನ್ನು ತನಿಖಾ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಅದೇ ಸೇಮ್ ಕೇಸ್ನಲ್ಲಿ ಇಡಿಯವರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಅವ್ರದ್ದಿನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಕಳೆದ ವಾರ ಇಡಿಯವರು ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ದರು ವಿಚಾರಣೆಗೆ ಹಾಜರಾಗಿ ಅಂತ. ಇವರು ಕಾನೂನು ಹೋರಾಟ ಮಾಡಿದ್ರು. ಒಟ್ಟಾರೆ ಸಿಎಂ ಪತ್ನಿಗೆ ಈಗ ಇಡಿ ವಿಚಾರಣೆ ಕಾಟ ಇಲ್ಲ, ಯಾಕೆಂದರೆ ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ. ಈಗ ಸದ್ಯಕ್ಕೆ ವಿಚಾರಣೆ ಮಾಡುವಂತಿಲ್ಲ ಅಂತಂದ್ಬಿಟ್ಟು. ಹಾಗಾಗಿ ದೊಡ್ಡದೊಂದು ಬಲ ಬಂದಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಸದ್ಯಕ್ಕೆ ಸಿಎಂ ಪತ್ನಿ ಪಾರ್ವತಿ ಅವರು ನಿರಾಳ ಇಡಿಯವರ ವಿಚಾರಣೆಯಿಂದ. ಇಲ್ಲ ಅಂದರೆ ಇಡಿ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಅವರು ಬೆಂಗಳೂರಿನ ಶಾಂತಿನಗರ ಇಡಿ ಕಚೇರಿಗೆ ಹೋಗಬೇಕಾಗಿತ್ತು ನೋಟಿಸ್ ಪ್ರಕಾರ. ಬಟ್ ಕೋರ್ಟು ಅದಕ್ಕೆ ಸ್ಟೇ ಕೊಟ್ಟಿದೆ. ಸಿಎಂ ಬೆನ್ನಿಗೆ ನಿಲ್ಲೋದಕ್ಕೆ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಎಲ್ರಿಗೂ ಕೂಡ, ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಮುಖ್ಯಮಂತ್ರಿಗೆ ಬೆನ್ನಿಗೆ ನಿಲ್ಲಬೇಕು. ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳನ್ನು ಸಮರ್ಥಿಸ್ಕೋಬೇಕು. ಸಿಎಂಗೆ ಬೆಂಬಲ ನೀಡೋದಕ್ಕೆ ಕಟ್ಟಪ್ಪಣೆಯನ್ನು ಹೈಕಮಾಂಡ್ ಹೊರಡಿಸಿದೆ. ಯಾಕೆಂದರೆ ಕೋರ್ಟ್ ಆರ್ಡರ್ ಬಂತಲ್ಲ, ಈಗಾಗಲೇ ನಮ್ಮ ಪರವಾಗಿದೆ ಕೋರ್ಟ್ನ ಆದೇಶ ಅಂತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಯ ಬೆಂಬಲಕ್ಕೆ ನಿಲ್ಲಿ ನೀವೆಲ್ಲರೂ ಕೂಡ. ಪ್ರತಿಪಕ್ಷದವರು ಏನೇ ಆರೋಪ ಮಾಡಿದ್ರು ಕೌಂಟ್ರ್ ಕೊಡಿ, ಮುಖ್ಯಮಂತ್ರಿಗಳನ್ನು ಸಮರ್ಥಿಸ್ಕೊಳ್ಳಿ. ಜೊತೆಗೆ ಇಷ್ಟೆಲ್ಲ ಆದಮೇಲೆ ಕಾನೂನು ಹೋರಾಟ ತೀವ್ರಗೊಳಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಒಂದು ಕಡೆ ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತಕ್ಕಂಥದ್ದು ಇದೆ. ಬಟ್ ಅದರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಕೂಡ ಈಗ ಕಾನೂನು ಸಮರ ತೀವ್ರಗೊಳಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಇಡಿ ಬಲೆಯಿಂದ ಪಾರಾದ ಸಿಎಂ ಪತ್ನಿ, ಸಿಎಂ ಕುಟುಂಬಕ್ಕೆ ಹೈಕಮಾಂಡ್ ಬೆಂಬಲ, ಕಾನೂನು ಹೋರಾಟ ತೀವ್ರಕ್ಕೆ ಸಿಎಂ ನಿರ್ಧಾರ. ಎಸ್, ಮೂಡ 14 ಸೈಟ್ ಹಗರಣ ಸಿಎಂ ಕುಟುಂಬಕ್ಕೆ ತಲೆನೋವಾಗಿತ್ತು. ನಿನ್ನೆ ಹೈಕೋರ್ಟ್ ಏನಾದರೂ ತಡೆಯಾಜ್ಞೆ ನೀಡದೇ ಇದ್ದಿದ್ರೆ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ಸಿಎಂ ಪತ್ನಿ ಪಾರ್ವತಿಯವರು ಹಾಜರಾಗಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಹೆಚ್ಚು ಕಮ್ಮಿ ಆಗಿದ್ರೆ ಸಿಎಂ ಪತ್ನಿಗೆ ದೊಡ್ಡ ಸಂಕಷ್ಟ ಕೂಡ ಎದುರಾಗ್ತಾ ಇತ್ತು. ಆದರೆ ಇಡಿ ವಿಚಾರಣೆಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಸಿಎಂ ಪತ್ನಿ ಈಗ ನಿರಾಳರಾಗಿದ್ದಾರೆ. ಆದರೆ ಕಾನೂನಿನ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸೋಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ದೆಹಲಿಯಿಂದ ಕಾನೂನು ತಜ್ಞರನ್ನ ಕರೆಸಿ ಲೀಗಲ್ ಬ್ಯಾಟಲ್ ನಡೆಸೋಕೆ ಸಿಎಂ ನಿರ್ಧರಿಸಿದ್ದಾರೆ. ನೋಟಿಸ್ ಕೊಟ್ಟಿದ್ರು, ಅದು ಸ್ಟೇ ಆಗಿದೆ, ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಜಡ್ಜು ಹೇಳಿದ್ದಾರೆ, ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ, CBI ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ. ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ. ಈ ಹಂತದಲ್ಲಿ ನೀವು ಆ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದ್ದಾರೆ. ರಾಜಕೀಯ ಪ್ರೇರಿತ ಅಂತ ಇಡಿ ನೋಟಿಸ್ ರಾಜಕೀಯ ಪ್ರೇರಿತ ಅಂತ ಅನ್ಸುತ್ತೆ. ಮತ್ತೇನೇನು ರಾಜಕೀಯ ಪ್ರೇರಿತ? ಕೇಸೇ ಮೂಡ ಕೇಸೇ ರಾಜಕೀಯ ಪ್ರೇರಿತ, ಮೂಡ ಕೇಸೇ ರಾಜಕೀಯ ಪ್ರೇರಿತ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಇಡಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿತ್ತು. ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಇಡಿ ನೋಟಿಸ್ಗೆ ತಡೆಯಾಜ್ಞೆಯನ್ನ ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಕಾನೂನಿನ ಹೋರಾಟವನ್ನ ಮತ್ತಷ್ಟು ಬಿಗಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿಯಿಂದಲೂ ಕೂಡ ವಕೀಲರ ತಂಡವನ್ನ ಕರೆಸಿ ಕಾನೂನಿನ ಬ್ಯಾಟಲ್ ಅನ್ನ ಮತ್ತಷ್ಟು ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. ಒಂದ್ ಕಡೆ ಕೋರ್ಟ್ ಏನೋ ಇಡಿ ವಿಚಾರಣೆಗೆ ತಡೆ ಕೊಟ್ಟಿದೆ, ಇನ್ನೊಂದ್ ಕಡೆ ಸಿಎಂ ಬೆಂಬಲಕ್ಕೆ ಹೈಕಮಾಂಡ್ ನಿಂತಿದೆ. ಮೂಡಾ ಹೋರಾಟದಲ್ಲಿ ಸಿಎಂ ಬೆಂಬಲಕ್ಕೆ ನಿಲ್ಲುವಂತೆ ಸೂಚಿಸಿದೆ. ಕಾನೂನು ಹೋರಾಟ ಸೇರಿದಂತೆ ಎಲ್ಲಾ ಹಂತದಲ್ಲೂ ಸಿಎಂ ಜೊತೆಗೆ ಇರುವಂತೆ ರಾಜ್ಯ ನಾಯಕರಿಗೆ AISSC ನಾಯಕರು ಸಂದೇಶ ರವಾನಿಸಿದ್ದಾರೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡೋಕ್ಕೆ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಈ ನನ್ನ ಕೇಸಲ್ಲೂ CBIಯೂ ಅದೇ ಮಾಡ್ತಾಯಿತ್ತು, ಇಡಿನೂ ಅದೇ ಮಾಡ್ತಾಯಿತ್ತು. ಎರಡೂ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ನ ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಈಸ್ ಅವರ್ ಸ್ಟ್ಯಾಂಡ್ ಈಸ್ ವೆರಿ ಕ್ಲಿಯರ್. ದಿಸ್ ಆಲ್ ಪೊಲಿಟಿಕಲ್ ವಿಚ್ ಅಂಟಿಂಗ್. ನೋಡಿ, ಅದು ಎನ್ಕ್ವೈರಿ ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ. ಇಡಿ ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಇದೇನು ಹೊಸದಲ್ಲ. ಅದನ್ನು ನಾವು ಪಾಲಿಟಿಕಲಿ ನೋಡಬಾರ್ದು ಅಷ್ಟೇ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ನ್ಯಾಯಾಲಯದಲ್ಲಿ ಕೂಡ ನಡೀತಾ ಇದೆ. ಒಂದು ಕಡೆ ಲೋಕಾಯುಕ್ತ ಮಾಡ್ತಿದ್ದಾರೆ. ಅವ್ರು ನೋಟಿಸ್ ಕೊಟ್ಟರೆ ಅದಕ್ಕೆ ಯಾಕೆ ನಾವು ಅಷ್ಟು ಅದಕ್ಕೆ ಮಾತು ಕೊಡೋದು ಅವಶ್ಯಕತೆ ಅಂತ ಅದು ನ್ಯಾಯಾಲಯ ನೋಡ್ಬೇಕು. ಈಗ ಸಮಸ್ಯೆ ಆಗಿದೆ. ಅದು 2 ಕಡೆ ಘರ್ಷಣೆ ಪ್ರಾರಂಭ ಆಗಿದೆ. 2 ಲಾ ಮಾಡಲಿಕ್ಕೆ ಎಲ್ಲೂ ಪ್ಯಾರಲಲ್ ಆಗಿ ಬರೋಲ್ಲ. ಅದು ನ್ಯಾಯಾಲಯ ಅಂತಿಮವಾಗಿ ಹೇಳಬೇಕು. ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿ ಮೇಲೆ ಈ ಷಡ್ಯಂತ್ರವನ್ನು ರೂಪಿಸಿ ಹೇಗಾದರೆ ಮಾಡಿ ಅವರಿಗೆ ಕಪ್ಪು ಚುಕ್ಕಿ ಬರುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.
ಯಾವುದು ಕೂಡ ಯಾವುದರಲ್ಲೂ ಯಶಸ್ಸು ಸಿಗೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಎಲ್ಲ ಹೇಳಾಗಿದೆ. ಕೋರ್ಟು ಕೂಡ ಇಡಿ ಒಂದು ನೋಟಿಸ್ಗೆ ಸ್ಟೇ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಪೊಲಿಟಿಕಲ್ ವೆಂಡೇಟಾ. ಇಡಿ ಇದಕ್ಕೆ ಯಾಕೆ ಎಂಟ್ರಿ ಆಯಿತು ಅಂತ ನಮಗೂ ಆಶ್ಚರ್ಯ ಆಗುತ್ತೆ. ಇದೇನು ರಾಜಕೀಯ ಪ್ರೇರಿತ ಅಷ್ಟೇ, ಇನ್ನು ಅದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ. ರಾಜಕೀಯ ಪ್ರೇರಿತ ಇದೆ. ಸೊ ಇದರಿಂದ ಯಾವುದೇ ಥರದ ನಮ್ಗೆ ಆತಂಕನೂ ಇಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತೆರೆದಿಟ್ಟು ಪುಕ್ಕ. ಅವರು ಪ್ರಾರಂಭದಿಂದ ಇಲ್ಲಿವರೆಗೆ ಅವರ ಅಡ್ಮಿನಿಸ್ಟ್ರೇಷನ್ನು ಅವರ ಆಡಳಿತ ಸಂದರ್ಭದಲ್ಲಿ ಕಪ್ಪು ಚುಕ್ಕಿ ಇಲ್ಲ. ಇಡಿ ನೋಟಿಸು ನೋಡಿ, ಅದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸು. ಇದರಲ್ಲಿ ಇಡಿ ಕೊಟ್ಟಿರ್ತಕ್ಕಂಥ ನೋಟಿಸಿನ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಬಂದಿದೆ. ಕೋರ್ಟಲ್ಲಿ ಅದಕ್ಕೆ ಸ್ಟೇನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 10ಕ್ಕೆ ಅದನ್ನು ಕೇಸನ್ನು ಮುಂದೂಡಿದ್ದಾರೆ. ಕೋರ್ಟಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನು ಪ್ರಸ್ತಾಪ ಮಾಡೋದು ದಟ್ ಅಮೌಂಟ್ಸ್ ಟು ಸಬ್ಜುಡೀಸ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತಿದೆ. ಅದರಿಂದ ನಾನು ಹೆಚ್ಚು ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಯವರ ಪತ್ನಿಗೆ ಇಡಿ ನೋಟಿಸ್ ನಡುವೆ ಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ. ಆದರೆ ಇದೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ಗೆ ಒಂದು ಸಂದೇಶವನ್ನು ರವಾನಿಸಿದೆ. ಅದೇನು ಅನ್ನೋದಾದರೆ, ಪ್ರಮುಖವಾಗಿ ಏನೇ ಆಗಲಿ ಎಲ್ಲರೂ ಕೂಡ CM ಅವರ ನೆರವಿಗೆ ನಿಲ್ಲಬೇಕು ಅನ್ನುವಂಥದ್ದು. ಅಂದರೆ ಇಡೀ ಬೆಳವಣಿಗೆ ಏನಾಗುತ್ತೆ, ಕಾನೂನಿನ ಹೋರಾಟ ಏನಾಗುತ್ತೆ ಅನ್ನೋದು ನಂತರದ ಬೆಳವಣಿಗೆ. ಆದರೂ ಕೂಡ ಇಡೀ ಪಕ್ಷ ಅವರ ಪರವಾಗಿ ನಿಲ್ಲಬೇಕು ಮತ್ತು ಅವರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ರವಾನಿಸಿದೆ. ಮೂಡ ಅಕ್ರಮದಲ್ಲಿ ಸಿಎಂ ಪತ್ನಿ ಪಾತ್ರವಿಲ್ಲ, ನಾನು ಕೂಡ ಏನೂ ತಪ್ಪು ಮಾಡಿಲ್ಲ, ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟ ಸಚಿವ ಭೈರತಿ. ಕೋರ್ಟ್ ಆದೇಶದಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಇನ್ನಷ್ಟು ನಿರಾಳವಾಗಿದ್ದಾರೆ. ಮೂಡ ಹಗರಣದಲ್ಲಿ ನನ್ನ ಪಾತ್ರ ಆಗಲಿ, ಸಿಎಂ ಪತ್ನಿ ಪಾರ್ವತಿ ಪಾತ್ರ ಆಗಲಿ ಇಲ್ಲ. ಹಗರಣ ನಡೆದಾಗ ನಾನು ಮಂತ್ರಿಯೂ ಆಗಿರಲಿಲ್ಲ, ಸೈಟ್ ಕೂಡ ಕೊಟ್ಟಿರಲಿಲ್ಲ. ಆದರೆ ನನಗೆ ಯಾಕೆ ನೋಟಿಸ್ ಕೊಟ್ಟರು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಸಚಿವ ಭೈರತಿ ಸುರೇಶ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಏನು ಬ್ರೀದಿಂಗ್ ಪೀರಿಯಡು ಇಲ್ಲ. ಐ ಆಮ್ ವೆರಿ ಕ್ಲಿಯರ್, ಐ ವಿಲ್ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ. 0. ಈಗ ಆ ಥರ ಪಾತ್ರ ಇದ್ದಿದ್ದೆ ನೆನ್ನೆ ನ್ಯಾಯಾಲಯ ಒಪ್ಕೊಂಡು ಸ್ಟೇ ಕೊಟ್ಬಿಡೋದಾ? ಏನೂ ಇಲ್ಲ ಅಂತಲೇ ಘನತವ್ಯತ್ಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸು ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಒಟ್ಟಲ್ಲಿ ಇಡಿ ವಿಚಾರಣೆಯಿಂದ ಸಿಎಂ ಪತ್ನಿ ಸದ್ಯಕ್ಕೆ ಪಾರಾಗಿದ್ದಾರೆ. ಆದರೆ ಮುಂದಿನ ಫೆಬ್ರವರಿ 10ರ ನಂತರ ಕೋರ್ಟ್ ನೀಡೋ ಆದೇಶದ ಮೇಲೆ ಮೂಡ ಭವಿಷ್ಯ ಅಡಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಟ್ಟಾರೆ ಮುಖ್ಯಮಂತ್ರಿಗಳ ಪತ್ನಿ ಹಾಗೂ ಸಚಿವ ಭೈರತಿ ಸುರೇಶ್ ಸದ್ಯಕ್ಕೆ ಇಡಿ ವಿಚಾರಣೆಯಿಂದ ಬಚಾವಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ನಾಯಕರ ಮಾತನ್ನು ಈಗ ತಾನೇ ನೀವು ಕೇಳಿಸ್ಕೊಂಡ್ರಿ. ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಇದು ಹೈಕಮಾಂಡೇ ಕೊಟ್ಟಿರ್ತಕ್ಕಂಥ ಆದೇಶ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.